ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2023 ಮಾಡಲು ಒಂದು ಸಿಂಗಲ್ ಓನರ್ ಗಾಡಿ ಟಾಟಾ ಈಸ್ HT ಪ್ಲಸ್ ಗಾಡಿ ಸೇಲಿಗೆ ಬಂದು ವೀಕ್ಷಕರೇ. ಇವರು ಲೋಕಲ್ ಇರೋಂಥವ್ರಿಗೆ ಲೋನ್ ಕಂಟಿನ್ಯೂ ಕೊಡ್ತಾರಂತೆ, ಸ್ವಲ್ಪ ದೂರ ಇರೋಂಥವ್ರಿಗೆ ಫುಲ್ ಕ್ಯಾಶ್ಗೆ ಕೊಡ್ತಾರಂತೆ. ಈ ಗಾಡಿದು ಇನ್ನೂ ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇದೇ ವಿಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ, ಗಾಡಿ ಓನರ್ ನಂಬರ್ ಅಂತ ಮುಂದೆ ಸಿಗುತ್ತೆ. ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ಗಾಡಿ ಓನರ್ ನಂಬರ್ ಅಲ್ಲ, ಸರಿಯಾಗಿ ಕೇಳಿಸ್ಕೊಳ್ಳಿ, ಇದು ಗಾಡಿ ಓನರ್ ನಂಬರ್ ಅಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡೋಕೆ ಹೋಗಬೇಡಿ. ಈ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ, ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ಮಾತ್ರ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಇದೇ ನಂಬರ್ಗೆ ನೀವು ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನೀವು ಸೆಂಡ್ ಮಾಡಾದ್ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು. ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋಕ್ಕೂ ಮುಂಚೆ ವೀಕ್ಷಕರೇ, ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಇನ್ನು ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬಿಡಿ ವೀಕ್ಷಕರೇ. ಆದಷ್ಟು ಯಾರಿಗಾದರೂ ಅವಶ್ಯಕತೆ ಇದ್ದರೆ ಈ ಗಾಡಿ ಅಂಥವ್ರು ಕೂಡ ವೀಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವರು ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸ್ಯಾರೆ, ಅವ್ರು ಏನೇನು ಹೇಳಿ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಮತ್ತು ಕಾಂಟ್ಯಾಕ್ಟ್ ನಂಬರ್ಗೆ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ, ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಹೇಳಿ. ಟಾಟಾ AC ಕಳಿಸಿರಲ್ಲ? ಹಾಂ ಸರ್, ಹೌದು. ಯಾವ್ದು ಮಾಡಲು ಸರ್ 2023. ಓಕೆ, ಟಾಟಾ AC HT ಪ್ಲಸ್ ಅದು? ಹೌದು ಸರ್, HD ಪ್ಲಸ್. ಓಕೆ, 23 ಮಾಡಲಾ? ಹಾಂ, 2023 ಸರ್. ಓಕೆ, ಓನರ್ ಸಿಂಗಲ್ಲಾ? ಸಿಂಗಲ್ ಓನರಲ್ಲಿ ಇದೆ ಸರ್. ಓಕೆ, ಗಾಡಿ ಎಷ್ಟು ಹೊಡಿದೆ ಸರ್? ಗಾಡಿ 12,000 ಮಾತ್ರ ಓಡಿದೆ ಸರ್, ಓಡೇ ಇಲ್ಲ ಮತ್ತೆ. 12,000? ಹಾಂ ಸರ್, ಹೌದು. ಹಾಂ, ಅದು ಬಾಡಿ ಇನ್ನೂ ಕಟ್ಸಿಲ್ಲಲ್ಲ? ಆ ಗಾಡಿ ಕಟ್ಸಿಲ್ಲ ಸರ್, ಶೋರೂಮಿಂದ ಸ್ವಲ್ಪ ಬಂದಿದೆ ಹಂಗೆ? ಹಾಗೇ ಇದೆ ಸರ್. ಗಾಡಿ ಎಲ್ಲ ನೀಟಾಗಿದೆ, ಏನು ಸಮಸ್ಯೆ ಇಲ್ಲ. 24/2/2023 ಗಾಡಿ ಬಂದಿದೆ ಸರ್ ಅದು. ಹೌದು ಸರ್. ಓಕೆ, ಇನ್ನು ಇನ್ಸೂರೆನ್ಸ್ ಮುಗಿದಿದೆ, ರನ್ನಿಂಗ್ ಇದೆಯಾ ಸರ್? ಇಲ್ಲ ಸರ್, ರನ್ನಿಂಗ್ ಇದೆ ಇನ್ನೂ. ಅಂದರೆ ಈಗ ಹೌದು. 1 ವರ್ಷ ಆಗಿರ್ಬೇಕಲ್ಲ ಆಲ್ರೆಡಿ? 1 ವರ್ಷ ಆಯ್ತು ಸರ್ ಈಗ. ಇದು FC 2 ವರ್ಷಕ್ಕಿರೋದು? 2 ವರ್ಷಕ್ಕಿದೆ ಸರ್ ಅದು FC. ಓಕೆ ಓಕೆ. ಈಗ ಟೈರ್ ಎಲ್ಲ ಓಕೆ ಇದಾವಲ್ಲ, ಏನು ತೊಂದರೆ ಇಲ್ಲ? ಟೈರ್ ಎಲ್ಲ ತೊಂದರೆ ಏನಿಲ್ಲ ಸರ್, ಒಂದು 60% ಎಲ್ಲ ಇದಾವೆ. ಸ್ಟೆಪ್ನಿ ಏನು ಯೂಸ್ ಮಾಡಿಲ್ಲ? ಸ್ಟೆಪ್ನಿ ತೆಗ್ದೇ ಇಲ್ಲ ಸರ್, ಹೇಗೆ ಹೊಸ ಗಾಡಿ ಬಂದಿದ್ದು ಹಾಗೆ ಇದೆ. ಪ್ಲಾಟ್ಫಾರ್ಮು ಎಲ್ಲ ನೀಟಾಗಿದೆಯಲ್ಲ? ನೀಟಾಗಿದೆ ಸರ್, ಎಲ್ಲ ಹಿಂದ್ಗಡೆ ಯಾವುದೇ ಒಂಥರ ಏನೂ ಆಗೇ ಇಲ್ಲ. ಒಂದು ಸ್ವಲ್ಪ ಆಪ್ರೇಷನ್ ಎಲ್ಲ ಆಯ್ತು, ಹೆಲ್ತ್ ಪ್ರಾಬ್ಲಮ್ ಆದಮೇಲೆ ಗಾಡಿ ಓಡಿಸೇ ಇಲ್ಲ ಸರ್ ಈಗ. ಓಕೆ ಓಕೆ. ಅಂದರೆ ಅದು ಬಿಟ್ಟರೆ ಇನ್ನೇನು ಗಾಡಿ ಎಲ್ಲ ಓಕೆ ಇದೆ? ಎಲ್ಲ ಓಕೆ ಇದೆ ಸರ್, ಏನು ಪ್ರಾಬ್ಲಮ್ ಇಲ್ಲ. ಗಾಡಿ ಮೇಲೆ ಲೋನ್ ಏನಾದರೂ ಹಾಕ್ಸಿದ್ರಾ? ಲೋನ್ ಇದೆ ಸರ್, ಈಗ ಇಲ್ಲೇ ಲೋಕಲ್ ಆದರೆ ನಮ್ಮ ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ಶ್ರೀರಾಮ್ ಫೈನಾನ್ಸಲ್ಲಿ ಲೋನ್ ಮಾಡಿ ಗಾಡಿ ಮಾಡಿ ಸರ್, ಅದು ಲೋನ್ ಟ್ರಾನ್ಸ್ಫರ್ ಮಾಡಿಕೊಡ್ತೀವಿ. ಇಲ್ಲ ಅಂತ ಇದ್ದರೆ ಅವ್ರು ಹೇಗಾಯ್ತು ಹಾಗೆ, ಅವರು ಎಲ್ಲ ಕ್ಲಿಯರ್ ಮಾಡಿಸ್ಕೊಡಿ ಅಂದರೆ ಕ್ಲಿಯರ್ ಮಾಡಿಸ್ಕೊಡ್ತೀವಿ. ಅಂದರೆ ನಿಮ್ಮ ಲೋಕಲ್ ಇರೋರಿಗೆ ಮಾತ್ರ ನೀವು ಲೋನ್ ಕೊಡ್ತೀರಾ? ಹೌದು ಸರ್, ಹೌದು ಹೌದು. ಯಾಕಂದರೆ ಹೊರಗಡೆ ಆದರೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಇನ್ನು ಎಷ್ಟಿದೆ ಲೋನು? ಲೋನ್ ಇನ್ನೂ 4,73,000 ಇದೆ ಸರ್ ಅದು. ಎಷ್ಟು ವರ್ಷಕ್ಕೆ ಕಂತು? ಸರ್ ಅದು 15,000 ಬರುತ್ತೆ ಪ್ರತಿ ತಿಂಗಳು. ಎಷ್ಟು ಕಂತು? ನಾವೀಗ ಕಟ್ಟಿದ್ವಿ ಆಲ್ಮೋಸ್ಟ್ ಸರ್, ಒಂದು ಅಲ್ಲ ಈಗ ಎಷ್ಟು ವರ್ಷಕ್ಕೆ ಹಾಕ್ಸಿರೋದು ಕಂತು ಹೇಳಿ? ಕಂತ 3 ವರ್ಷಕ್ಕೆ ಸರ್. 3 ವರ್ಷ ಅಂದರೆ 15,000 ಚಿಲ್ಲರೆ ಬರುತ್ತಾ? ಹಾಂ ಸರ್, ಹೌದು ಸರ್. ಓಕೆ, ಆಲ್ರೆಡಿ ನೀವು ಹಂಗಾರೆ ಹೆಚ್ಚು ಕಮ್ಮಿ 1.5 ವರ್ಷ ಲೆಕ್ಕಾಚಾರ ಕಟ್ಟಿದ್ರಾ? ಹಾಂ, ಕಟ್ಟಿದ್ದೀವಿ ಸರ್ ಈಗ. 3 ವರ್ಷ ಅಂದರೆ ಇನ್ನು 1.5 ವರ್ಷ ಇರ್ಬೋದು? ಹಾಂ, ಹೌದು ಸರ್, ಹೌದು. ಓಕೆ ಓಕೆ. ಈಗ ಕೈಗೆ ಎಷ್ಟು ಕೊಡ್ಬೇಕಾಗುತ್ತೆ ಸರ್ ಲೋನ್ ಕಂಟಿನ್ಯೂ ಅಂದ್ರೆ? ಲೋನ್ ಕಂಟಿನ್ಯೂ ಆದರೆ ನಾವು 1,20,000 ಕೇಳ್ತಾ ಇದ್ದೀವಿ ಸರ್. ಎಷ್ಟು? 1,20,000. 1,20,000? ಹಾಂ ಸರ್, ಹೌದು. ನೀವು ಇನ್ನೂ ಬಾಡಿನೂ ಕಟ್ಟಿಸಿಲ್ಲ, ಏನಿಲ್ಲ? ಗಾಡಿ ಏನು ಕಟ್ಲಿಕ್ಕೆ ಹೋಗಿಲ್ಲ ಸರ್, ಗಾಡಿ ಜಾಸ್ತಿ ರನ್ನೇ ಮಾಡಿಲ್ಲ, ಬೇರೆ ಏನು ಸಮಸ್ಯೆ ತಂದಲ್ಲಿಂದ ಸಮಸ್ಯೆನೇ ಆಯ್ತು ಆರೋಗ್ಯದ್ದು. ಹಾಗಾಗಿ ಈಗ ಸೇಲ್ ಮಾಡ್ತಾ ಇದ್ದೀವಿ. ಅದು ಶೋರೂಮ್ ಪ್ರೈಸ್ ಬಂದುಬಿಟ್ಟು 6,70,000 ಚಿಲ್ಲರೆ ಇದೆ ಹೊಸ ಗಾಡಿದು. ಓಕೆ. ಈಗ ಫುಲ್ ಕ್ಯಾಶ್ ಅಂದರೆ ಏನು ಗಾಡಿಗೆ ರೇಟ್ ಹೇಳ್ತೀರಾ? ಫುಲ್ ಬಂದುಬಿಟ್ರು ಸರ್, ಅದು ನಾವೀಗ ಒಂದು 5,80,000 ಫೈನಲ್ ಮಾಡಿ ಕೊಟ್ಬಿಡ್ತೀನಿ ಸರ್ ಅದು. 5,80,000? ಹಾಂ ಸರ್. ಗಾಡಿ ರೇಟ್ ಎಷ್ಟು ಅಂದರೆ? 6,75 ಸರ್. ಅಂದರೆ ಹೆಚ್ಚು ಕಮ್ಮಿ 90,000 ಡಿಫ್ರೆನ್ಸ್ ಹೇಳ್ತಿದ್ದೀರಾ? ಹಾಂ ಸರ್, ಹೌದು. ಏನೇನು ಕಡಿಮೆ ಗಾಡಿ ಇನ್ನು ಹೊಸ
ಸರ್ ಇನ್ನು ಅದರಲ್ಲಿ ಎಂತ ನೆಗೋಷಿಯಬಲ್ ಎಂತ ಮಾಡೋದು ಸರ್ ನೋಡಿ ಸರ್. ಎಂತ ಚೂರು ಮಾಡೋದು ಹೆಚ್ಚು ಅಂದ್ರೆ ಕಡಿಮೆ ಈಗ ಮಾಡೋಣ ಅದು ಸರ್. ನೀವು ಹೋದ ವರ್ಷದ ಗಾಡಿ ಸರ್, 1 ವರ್ಷದ ಗಾಡಿ. ಒಂದೂವರೆ ವರ್ಷ ಆಯ್ತು. ಹೌದು ಹಂಗಾಗಿ ನೀವು ಇನ್ನೂ ಕಡಿಮೆ ಮಾಡಲೇಬೇಕು. ಯಾಕಂದರೆ ತೀರಾ ಶೋರೂಮ್ ಪೀಸ್ ಆದರೆ ಬರೋ 1 ತಿಂಗಳು 2 ತಿಂಗಳು ಆಗಿದ್ರೆ ಅದೊಂದು ಲೆಕ್ಕ ಆಗುತ್ತೆ. ಹೌದು ಸರ್ ಹೌದು. ಇನ್ನೂ ಬಾಡಿನೂ ಕಟ್ಸಿಲ್ಲ. ಈಗ ತಗೊಳ್ಳೋರು ಹಾಂ. ಬಾಡಿನೂ ಕಟ್ಸ್ಕೊಬೇಕು. ಹಾಂ ಕಟ್ಸ್ಕೊಡ್ಬೇಕು ಸರ್ ಹೌದು. ಹಂಗಾಗಿ ನೋಡಿ ಇನ್ನೂ ಸ್ವಲ್ಪ ಕಡಿಮೆ ಮಾಡಿ, ಬೇಗ ಸೇಲ್ ಆಗುತ್ತೆ. ಹಾಂ ಸರ್ ಆಯಿತು ನೋಡಿ ಸ್ವಲ್ಪ ಮಾಡೋಣ ಸರ್. ಓಕೆ. ಈಗ ಗಾಡಿ ಇರೋದು ಕರೆಕ್ಟ್ ಲೊಕೇಶನ್ ಇಲ್ಲಿ? ಶೃಂಗೇರಿ ಸರ್, ಚಿಕ್ಕಮಗಳೂರು ಡಿಸ್ಟಿಕ್ಕು, ಶೃಂಗೇರಿ ತಾಲೂಕು, ಸಿಟಿ ಶೃಂಗೇರಿ. ಒಳಗೆ ಇದೆ. ಹಾಂ ಶೃಂಗೇರಿ ಒಳಗಾ? ಹಾಂ ಟೌನಲ್ಲೇ ಇದೆ. ಓಕೆ. ಅಂದರೆ ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಇದೆ ಸರ್ ಇದೆ ಕಾಂಟ್ಯಾಕ್ಟ್ ನಂಬರ್. ಓಕೆ ಸರ್, ಆಯ್ತು, ಅಪ್ಡೇಟ್ ಮಾಡ್ತೀನಿ. ಆಯ್ತು ಸರ್ ಆಯಿತು.